ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜೈನ ಸಮುದಾಯ ಭವನದಲ್ಲಿ ಜೈನ ಅಲ್ಪಸಂಖ್ಯಾತರ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ಹಾಗೂ ಜೈನ ಸಮಾಜದ ವತಿಯಿಂದ 2024 ಮತ್ತು 25ನೇ ಸಾಲಿನ SSLC ಮತ್ತು PUC ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬಾಹುಬಲಿ ಉಪಾಧ್ಯ, BA ದೇಸಾಯಿ ಹಳಂಗಳಿ, ಶ್ರೀ ದೇವಲ್ ದೇಸಾಯಿ, ಶ್ರೀ ಸುಶೀಲ್ ಕುಮಾರ್ ಬೆಳಗಲಿ, CT ಉಪಾಧ್ಯ, TS ಉಗಾರ್ ಜಮಖಂಡಿ, ಮಹಾವೀರ್ ಕೋರಿ, AB ಕೋತ್, ಗೋಪಾಲ್ ನೇಮಣ್ಣವ್ರ, ಧನ್ಯಕುಮಾರ್ ಕುಸನಾಳ್, ಸಿದ್ದು ಹುಲ್ಲೊಳ್ಳಿ ಹಾಗೂ ಸಮಾಜ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ವಿದ್ಯಾರ್ಥಿನಿಯರು ಈ ಪ್ರತಿಭಾ ಪುರಸ್ಕಾರದಲ್ಲಿ ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಸನ್ಮಾನ ಜರುಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಮತ್ತೆ ಇಂತಹ ಸಾಧಕರು ನಮ್ಮ ಮೂಲಕ ನಮ್ಮಿಂದ ಹೊರಹೋಗಲಿ ಅಂತಕ್ಕಂತಹ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ವಿಶೇಷ ಸಾಧಕರನ್ನ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಮೇಲ್ಗಡೆ ಕೈ ಎತ್ತಿ ಚಪ್ಪಾಳೆ ಮತ್ತೆ ಇಂತಹ ಸಾಧನೆಗಳು ಹೊರಹೋಗಲಿ ಅಂತ ಚಪ್ಪಾಳೆಯ ದಯವಿಟ್ಟು ಧನ್ಯವಾದಗಳು. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅದೇ ರೀತಿಯಾಗಿ ಸನ್ಮಾನ ನಾವೆಲ್ಲ ಉಪವಾಸ ಮಾಡಿ ವಿಠ್ಠಲನ ಆರಾಧನೆಯನ್ನ ಮಾಡ್ತಾ ಇದ್ವಿ. ಏನು ಅಂತಂದ್ರೆ ಎಷ್ಟು ಬೇಕಾದ ಸನ್ಮಾನ ನೋಡಿದ್ವಿ ನಮ್ಮ ಜೀವನದಲ್ಲಿ. ಎಷ್ಟು ನೋಡಿದ್ವಿ? ನೋಡಿದ್ವಿ. ಎಷ್ಟು ನೋಡಿ ಸನ್ಮಾನ? ಭಾಳ ಸನ್ಮಾನ ನೋಡಿದ್ವಿ. ಆದ್ರೆ ಎಷ್ಟು ಬೇಕಾದಂತ ಸನ್ಮಾನ ನೋಡಿರ್ಬೋದು, ಎಷ್ಟು ಬೇಕಾದಂತೆ ಹೀರೋಗಳನ್ನು ನೋಡಿರ್ಬೋದು. ಆದ್ರೆ ನಿಮ್ಮ ಜೀವನದಲ್ಲಿ ಕರೆ ಹೀರೋ ಯಾರು ಅಂತಂದ್ರೆ ನಿಮ್ಮಪ್ಪ, ಕರೆ ಹೀರೋಯಿನ್ ಯಾರು ಅಂತಂದ್ರೆ ನಿಮ್ಮವ್ವ. ಇದಕ್ಕಿಂತ ಯಾರು ಹೀರೋ ನೋಡಿಲ್ಲ. ಅವರು ನಿಮ್ಮ ಪಾಲಿಗೆ ವಿಠ್ಠಲನ ರುಕ್ಮಿಣಿ ಇದ್ದಂಗ. ಇವತ್ತು ನೀವು ವಿಠ್ಠಲನ ಆರಾಧನೆ ಮಾಡ್ತೀರಿ, ರುಕ್ಮಿಣಿಯನ್ನ ಆರಾಧನೆ ಮಾಡ್ತಾರೆ, ನಿಮ್ಮ ತಂದೆ ತಾಯಿಯನ್ನ ಆರಾಧನೆ ಮಾಡ್ತೀರಿ. ಅದಕ್ಕೆ ನೀವು ಒಂಥರ ಯೋಚನೆ ಮಾಡ್ಬೇಕು. 90% ತಗೊಂಡ ನಂತರ ನಿಮ್ಮ ಅಪ್ಪನ ಹೆಗಲೊತ್ತಡ ನೋಡ್ಬೇಕು. ನಿಮ್ಮ ಅಪ್ಪನ ಹೆಗಲೊತ್ತಡ ನೋಡ್ಬೇಕು. ಎಷ್ಟು ಭಾರವನ್ನ ಹೊತ್ತೋண்டு ತಿರುಗಾಡಿದ್ವಿ. ಮತ್ತ ನಿಮ್ಮ ಅವ್ವನ ಕೈಗಳನ್ನ ನೋಡ್ಬೇಕು. ಅದೆಷ್ಟು ಕೆಲಸ ಮಾಡಿ ಸೌಲಭ್ಯ ಅಂದಾಗ ಗೊತ್ತಾಗ್ತದ. ಮುಂದೆ ಸಲ 90 ಮಾಡಬೇಕು, ಇನ್ನೂ 95 ಮಾಡಬೇಕು ಅನ್ನೋದು ನಿಮ್ಗೆ ತಿಳಿತದ ಮತ್ತು ಅರ್ಥ ಆಗ್ತದೆ. ಅದಕ್ಕೆ ಬಾಹುಬಲಿ ಪಂಡಿತರು ಹೇಳುವಾಗ ಹುಡುಗಿಯರು ನೋಡು ಯಾರು ಇರ್ತಾರೆ ಅಂತಂದ್ರೆ ಒಬ್ರು ಹಿಂಗೆ ಇರ್ತಿದ್ರು, ಒಬ್ರು ಹಿಂಗ ಇರ್ತಿದ್ರು, ಮತ್ತೊಬ್ರು ಎತ್ತೇ ಇರ್ತಿದ್ರು. ಡೌಟ್ ಡೌಟ್ನೇ ಇರೋದು ಹೌದಾ? ಏನ್ ಮಾಡ್ಕೊಂಡು ಮುಂದೆ ಹೇಳಕ್ಕಾಗಲ್ಲ. ಹೌದಾ? ನೋಡ್ರಿ ಯಾರ್ಯಾರು ಏನ್ ಮಾಡ್ಯಾರು ಮತ್ತು ಅವ್ರೆಲ್ಲ ಏನಾಗೈತೆ ಅನ್ನೋದು ಒಂದಿಷ್ಟು ಅಭ್ಯಾಸ ಮಾಡಿದ್ರೆ ಎಲ್ಲ ಆಟೋಮೆಟಿಕ್ ಏನಂತಂದ್ರೆ ನಿಮಗೆಲ್ಲ ತಿಳಿತದ. ಇನ್ನ ನಮ್ಮ ಎಜುಕೇಶನ್ ಸಿಸ್ಟಮ್ ಹೇಗಾಗೈತಂದ್ರೆ ನಮ್ಮದು ನಾಲೆಜ್ ಬೇಸ್ಡ್ ಎಜುಕೇಶನ್. ನಾಲೆಜ್
ಮಾಡ್ತಾರೆ. ದೇವರ ದೇಶ ಹೇಳಿಲ್ಲ 1966 ಕಲ್ತದವ್ರ ಸಾರಿ 1966 ಕಲ್ತದನ್ನ ಏನ್ ಮಾಡ್ತಾರ ಈಗ ಹೇಳಿದ್ರು. ಅವರು 1966 ಕಲ್ತ ಪಾಠ ಈಗ ಹೇಳಿದ್ರು. ನಿಮ್ಮ ಟೈಮ್ದಾಗ ಅವೆಲ್ಲ ಪಾಠ ಇದ್ದು, ನಮ್ಮ ಟೈಮ್ದಾಗ ಯಾವ ಪಾಠ ಒಂದು ಫೇಸ್ಬುಕ್, ಪಾಠ 2 ವಾಟ್ಸಪ್ ಎಲ್ಲ ಹೋಗ್ಬೇಕು. ನಾ ಏನ್ ಹೇಳೋದ್ರೆ ಪಾಠ 3 ಇನ್ಸ್ಟಾಗ್ರಾಮ್, ಇವೆಲ್ಲ ನಮ್ಮ ಪಾಠ. ನಿಮ್ಮ 66 ಪಾಠ ನಮಗೆ ಬರ್ಬೇಕೀಗ, ಹೌದಾ? ಈ ಎಲ್ಲ ಪಾಠಗಳಿಂದ ಹ್ಯಾಕ್ ಸಾಧ್ಯತೆ ಈಗ ಅವು 66 ಒಂದು ಶ್ಲೋಕ ಹೇಳಿದ್ದಾರೆ. ಈಗ ನೀವು ಪಾಠ 1 ಏನೇನು ನೋಡಿದ್ರೆ 51 ಇದ್ದದ್ದು ಇಲ್ಲ. ಕರೆಕ್ಟ್ ಇದೆ. ಏನ್ ಇನ್ಸ್ಟಾಗ್ರಾಮ್ ಬೆಳಗ್ಗೆ ನೋಡಿದ್ರೆ ಹೇಳಿದ್ರು ಏನು ಹೇಳಕ್ ಸಾಧ್ಯವಿಲ್ಲ. ಅದು ಹೆಂಗೈತಿ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಹೊರದು ತಗೊಂಡೈತಿ. ಅದು ಪೂರ ಹಾಸ್ಕೊಂಡು ಬರಂಗಿಲ್ಲ, ಹೊರಗೂ ಬರಂಗಿಲ್ಲ. ಆದ್ರೆ ಏನು ಮಾಡಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಅದು ಹೆಂಗ ಅಂತಂದ್ರ ಪೋಯಮ್ಸ್ ಅಂದ್ರ ಗರ್ಲ್ಫ್ರೆಂಡ್ ಇದ್ದಾರೆ. ಪೋಯಮ್ಸ್ ಅಂದ್ರ ಗರ್ಲ್ಫ್ರೆಂಡ್ ಅಂತ ಇಷ್ಟ ಆಗ್ತದೆ, ಅರ್ಥ ಆಗಲ್ಲ. ಪೋಯಮ್ಸ್ ಅಂದ್ರ ಗರ್ಲ್ಫ್ರೆಂಡ್ ಇದ್ದಾಗ ಇಷ್ಟ ಆಗ್ತದೆ, ಅರ್ಥ ಆಗಲ್ಲ. ಆದ್ರೆ ಡ್ರಾಮಾ ಅಂದ್ರೆ ಹೆಂಗಿದ್ದಾಗ, ಡ್ರಾಮಾ ಅಂದ್ರೆ ಹೆಂಗಿದ್ದಾಗ ಇಷ್ಟನೂ ಆಗಲ್ಲ, ಅರ್ಥನೂ ಆಗಲ್ಲ. ಆದ್ರೆ ಏನು ಮಾಡಕ್ಕಾಗಲ್ಲ. ಹೀಗೆ ಇದೆ. ಆದ್ರೆ ಸ್ನೇಹಿತರೆ, ಇವೆಲ್ಲದರ ಮಧ್ಯದಲ್ಲಿ ನಾವು ಬರಬೇಕಾಗಿದೆ. ಇವೆಲ್ಲದರ ಮಧ್ಯದಲ್ಲಿ ಸಾಧನೆಯನ್ನ ಮಾಡಬೇಕಾಗಿದೆ. ಸಾಧನೆ ಅನ್ನೋದು ಹೇಗಂತಂದ್ರೆ ಸುಮ್ಮನೆ ಬರುವಂಥದ್ದಲ್ಲ. ಸಾಧನೆ ಅಂದ್ರೆ ಸುಮ್ಮನೆ ಬರ್ತದ ಇಲ್ಲ. ಸಾಧನೆಗೆ ಏನ್ ಬೇಕು ಅಂತ ದೇವರನ್ನ ದಂಡಿಸಬೇಕು, ದೇವರನ್ನ ದಂಡಿಸಬೇಕು, ಕೆಲಸ ಮಾಡಬೇಕು, ಪರಿಶ್ರಮ ಮಾಡಬೇಕು. ಅದಕ್ಕೆ ಸರ್ವಜ್ಞ ಮಕ್ಕಳು ಹೇಳ್ತಾನ, ದಂಡಿಸದೆ ದೇಹವನ್ನು, ದಂಡಿಸದೆ ದೇಹವನ್ನು, ಕಟ್ಟಿಸದೆ ಕರ್ಣಗಳನ್ನು, ಒಂದೊಂದು ಸ್ವರ್ಗಕ್ಕೇರಲು ಅರಮನೆಯನ್ನು ಅಡ್ಡೆ ಆಡುವಡೆ ಸರ್ವಜ್ಞ ಅಂತ ಹೇಳ್ತಾನೆ. ಸುಮ್ಮನೆ ಸಾಧನೆ ಮಾಡೋಣ 90%. ಅದರ ಹಿಂದ್ಗಡೆ ಇರೋದು ಶ್ರಮ ಐತಿ. ನಿಮ್ದು ಏನಂತಂದ್ರೆ ಶ್ರಮ ಅದ. ಇಬ್ಬರು ಏನಂತಂದ್ರೆ ನೀವು ಶ್ರಮ ಪಟ್ಟಿರಿ ಅಂದಾಗ ನಿಮ್ಮ ಮಕ್ಕಳು 90% ಏನಂತಂದ್ರೆ ಸಾಧನೆ ಮಾಡೋದು. ಇನ್ನ ನಿಮ್ಮ ಜೀವನದಲ್ಲಿ ಏನಾದರೂ ಆಗ್ಬೇಕಾಗಿತ್ತು ಹೋದ್ರೆ, ನಿಮ್ಮ ಜೀವನದಲ್ಲಿ ಏನಾದರೂ ಆಗ್ಬೇಕಾಗಿತ್ತಂದ್ರೆ ನೀವೇನ್ ಮಾಡಬೇಕು? ಏನ್ ಮಾಡಬೇಕು? ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ನಿಮ್ಮ ಮಗಳಿಗೆ ಒಳ್ಳೆಯ ಸಂಸ್ಕಾರಗಳನ್ನ ಕೊಡಬೇಕು. ಮುಂದೆ ಹೇಗೆ ಸಂಸ್ಕಾರ ಕೊಡಬೇಕು? ನಿಮ್ಮ ಮಗ ಓದ್ಬೇಕಾ? ನಿಮ್ಮ ಮಗ ಓದ್ಬೇಕಾ? ನೀವು ಓದ್ಬೇಕು. ಮಗಗ ಓದು ಅಂದ್ರೆ ಓದಂಗಿಲ್ಲ. ಅವರಿಗೆ ದೇಗಂದವರಾಗಿರ್ಬೋದು, ಆದರೆ ನಡೆಸುವಂತಾಗಿರ್ಬೋದು, ಇವರೆಲ್ಲ ಸರ್ಕಾರದಿಂದ ಯಾರ್ಯಾರಿಗೆ ಯಾವ್ಯಾವ ಕೆಲಸವನ್ನ ಒಪ್ಪಿಸಿರ್ತೀವಿ ಆ ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರಗೊಳಿಸಿದ್ದಾರೆ. ಅವರೆಲ್ಲರಿಗೂ ಸಹಿತ ಸಮಾಜದ ಹಿರಿಯರು ಮತ್ತು ಸಮಾಜದ ವತಿಯಿಂದ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಾಗಿ ನಮ್ಮ ಸಮಾಜದ ಎಲ್ಲ ಹಿರಿಯರು ನಾವು ಏನೇ ಕೇಳಿದ್ರು ಸಹಿತ ದೇವರ ಸರ್ಕಾರ ಇರ್ಬೋದು, ಮತ್ತು ನಮ್ಮ ಶಿಶು ಹುಲ್ಲಳ್ಳಿ ಸಾಹೇಬರಾಗಿರ್ಬೋದು, ಆಮೇಲೆ ಅರುಣ್ ಕುಮಾರ್ ಅವರಾಗಿರ್ಬೋದು, ಆಮೇಲೆ ಸುಶೀಲ್ ಕುಮಾರ್ ಕಳವಳಿಯವರಾಗಿರ್ಬೋದು, ವರ್ಧಮಾನ ಅಂಬೋರಾಗಿರ್ಬೋದು, ಯಾವುದೇ ಒಂದು ಕೆಲಸ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಎಡ್ಮಿಷನ್ ಸಲುವಾಗಿ ಆಗಿರ್ಬೋದು ಅಥವಾ ಒಂದು ಹಾಸ್ಟೆಲ್ ಸಲುವಾಗಿ ಆಗಿರ್ಬೋದು, ಯಾವುದೇ ಕೆಲಸ ನಾವು ಒಂದು ಫೋನ್ ಹಚ್ಚಿದ್ರೆ ತಕ್ಷಣ ವ್ಯವಸ್ಥೆ ಮಾಡ್ತಾರೆ. ಅಂತ ಒಂದು ಎಲ್ಲ ಹಿರಿಯರಿಗೆ ಒಂದು ಚಪ್ಪಾಳೆಯ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಆಮ್ಯಾಗ ಯಾವತ್ತೂ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಏನೋ ಒಂದು ಸ್ವಲ್ಪ ಹಿಂಗೆ ವ್ಯವಸ್ಥೆ ನಾವು ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಫಸ್ಟ್ ನಾವು ಡಾಕ್ಟರ್ ನಮಗೆ ತಿಳಿಸಿ ಅದರ ವ್ಯವಸ್ಥೆ ಪ್ರತಿ ವರ್ಷವೂ ಸಹಿತ ಅವರ ಮುಖಾಂತರ ನಮಗೆ ಈ ಒಂದು ಕಾರ್ಯಾಲಯದ ವ್ಯವಸ್ಥೆ ಅವರಿಗೂ ಸಹಿತ ನಾನು ಸಂಘಟನೆಯ ಪರವಾಗಿ ಸಮಾಜದ ಹಿರಿಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಮ್ಯಾಗ ಈ
ಪತ್ರಕರ್ತರ ಬಂಧುಗಳಿಗೂ ಸಹಿತ ನನ್ನ ಸಂಘಟನೆ ಮತ್ತು ಸಮಾಜದ ವತಿಯಿಂದ ತುಂಬ ಹೃದಯಗಳನ್ನು ನಾನು ತಿಳಿಸ್ತೇನೆ. ಇಷ್ಟೆಲ್ಲ ಆಗಿ ಈ ಸಮಾರಂಭಕ್ಕೆ ಎಲ್ಲ ಮುಖ್ಯ ವಿದ್ಯಾರ್ಥಿನಿಯರಿಗೂ ಹಾಗೂ ಪಾಲಕರಿಗೂ ಈ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ಸಮಾಜದ ಹಾಗೂ ಮತ್ತು ನಮ್ಮ ಜೈನ ಅಲ್ಪಸಂಖ್ಯಾತರ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಹಾಗೂ ಜೈನ